ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಗುರುವಾರ ಆಗಿರೋದ್ರಿಂದ ಒಂದು ಚಿಕ್ಕದಾದ ನಾನೇನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಇವತ್ತು ನಾನು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಮನೇಲಿ ಇಳ್ಳು ಪೂಜೆ ಮಾಡಿ ಇವಾಗ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ರಾಯರ ದಿವಸ ಆಗಿರೋದ್ರಿಂದ ಅಂದರೆ ಗುರುವಾರ, ರಾಯರ ವಾರ ಅಂತ ಹೇಳ್ತೀವಿ. ಬಟ್ ನಾನು ವಾರ ನಾನು ಸ್ಯಾಟರ್ಡೆ ನಾನು ಇದಕ್ಕೆ ಹೋಗ್ತೀನಿ. ಇದು ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ತಾವರೆಕೆರೆ ಹತ್ರ ಬರುತ್ತೆ, ಹೊನ್ನನಗಟ್ಟಿ ಅಂತ. ಅಲ್ಲಿ ಹೋಗ್ತೀನಿ. ಅಲ್ಲಿ ನಾನು ಕಾಯಿ ಕಟ್ಟಿರೋದ್ರಿಂದ ನಾನು ಅಲ್ಲಿ ಹೋಗಿ ವಾರ ಪೂಜೆ ಬೆಳಗ್ಗೆ ಹೋಗ್ಬಿಟ್ಟು ನಾನು ಪೂಜೆ ಮಾಡಿ ಈವ್ನಿಂಗ್ ಅಷ್ಟು ಮಧ್ಯಾಹ್ನ ಎಲ್ಲ ವಾಪಸ್ ಬರ್ತೀನಿ. ಅಲ್ಲಿ ಫುಲ್ ರಶ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ರಶ್ ಇಲ್ಲಾಂದರೆ ಬೇಗ ಬರ್ತೀನಿ. ಒಂದೊಂದು ಟೈಮ್ 6:30 ಹಂಗೆ ಹೊರಟಿರ್ತೀನಿ, ಒಂದೊಂದು ಟೈಮ್ 6ಗೆ ಹೊರಟಿರ್ತೀನಿ. ಎಷ್ಟೇ ಬೇಗ ಹೋದ್ರೂ 10 ಜನ ಎತ್ತೇ ಇರ್ತಾರೆ. ಓಕೆ, ಒಂದು ಸ್ವಲ್ಪ ಲೇಟಾಗೇ ಆಗುತ್ತೆ. ಲೇಟಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಅಲ್ಲಿ ಹೋದಾಗ ನಾನು ಈ ಬುಕ್ನ ನೋಡಿದೆ. ಓಕೆ, ಈ ಬುಕ್ನ ನಾನು ನೋಡಿದೆ. ಅಲ್ಲೋದಾಗ ಈ ಬುಕ್ನ ನೋಡಿದಾಗ ಈ ಬುಕ್ಕು ಅಂದರೆ ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಬುಕ್ ಅಂತ. ನನ್ನ ಫ್ರೆಂಡು ತೋರಿಸಿದ್ರು ನನಗೆ, ನೋಡಿದ್ದೆ ಅಂತ ಅವರೇ ಕೊಡಿಸಿದ್ರು ಫಸ್ಟ್ ಇದು ತೊಗೊಳ್ಳಿ ಅಂತ. ಅದಕ್ಕೆ ನಾನು ತೊಗೊಂಬಂದು ಒಂದು ಆ್ಯಕ್ಚುಲಿ ಒಂದು 2 ವಾರ 3 ವಾರ ಆಯಿತು, 1 ಮಂತ್ ನಿಯರ್ ಆಗಿರ್ಬೋದು. ಅದು ಫಸ್ಟ್ ಇದನ್ನು ಓದ್ಕೊಳ್ಳಿ. ಓಕೆ, ಇದನ್ನೆಲ್ಲ ಓದಿ ಇಲ್ಲಿ ಲಾಸ್ಟಲ್ಲೂ ಕೊಟ್ಟಿರ್ತಾರೆ, 2 ಕಡೆ ಓದ್ಕೊಳ್ಳಿ. ಆಮೇಲೆ ಇಲ್ಲೂ ಇರುತ್ತೆ ಓದ್ಕೊಳ್ಳಿಕ್ಕೆ. ಓದ್ಕೊಂಡು ಅರ್ಥ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಈ ರಾಯರದು ನಾಮ ಬರಿಬೋದು ಅಂತ, ಡೈಲಿ ಬರಿಬೋದು, ಅದರಿಂದ ಒಳ್ಳೇದು ಅಂತ. ನನಗೆ ಅದು ಯಾವಾಗ ಬರಿಬೇಕು, ಯಾವ ಥರ ಮಾಡಬೇಕು, ಹೇಗೆ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾಕಂದರೆ ಗೊತ್ತಿಲ್ಲದೆ ನಾನು ಮಾಡೋದು ತಪ್ಪಾಗುತ್ತೆ, ಹೇಗೆ ಮಾಡಬಾರ್ದು ಅಂತ ನಾನು ಮಾಡಿಲ್ಲ. ಇವಾಗ ಅಲ್ಲಿಂದ ಬುಕ್ ತಂದೇಲಿಂದ ನಾನು ಅದನ್ನು ಗುರುವಾರ ನಾನು ಬರಿತೀನಿ. ಸ್ಯಾಟರ್ಡೆ ನನಗೆ ಅಲ್ಲಿಂದ ಬರೋಕ್ಕೆ ಲೇಟ್ ಆದರೆ ನನಗೆ ಆಗಲ್ಲ, ಬೇಗ ಬಂದರೆ ನಾನು ಇದನ್ನು ಬರಿತೀನಿ. ಓಕೆ, ಎಷ್ಟಾಗುತ್ತೆ ಅಷ್ಟು. ನನ್ನ ಹತ್ರ ಇಷ್ಟೇ ಬರಿತೀನಿ ಅಂತ ನಾನು ಅಂದ್ಕೊಂಡಿಲ್ಲ. 2 ಪೇಜ್ 3 ಪೇಜ್ 4 ಪೇಜ್ ನನ್ನ ಹತ್ರ ಎಷ್ಟು ಬರೆಯೋಕ್ಕೆ ಕೈ ಶಕ್ತಿ ಕೊಡ್ತಾರೆ ದೇವರು, ಅಷ್ಟು ನಾನು ಬರಿತೀನಿ. ಓಕೆ, ಹಾಗೆ ನಾನು ಫಸ್ಟೆಲ್ಲ ನಾನು ಬರಿತಾ ಇದ್ದಿದ್ದು ಈ ಶ್ರೀರಾಮ್ ಅಂತ ನಾನು ಫಸ್ಟಿಂದ ಬರಿತಾ ಇದ್ದೆ. ಈ ಥರ ನಾನು ಬರಿತಾ ಇದ್ದೆ, ಶ್ರೀರಾಮ್ ಅಂತ. ಇದನ್ನು ನಾನು ಡೈಲಿ ಬರ್ತಾ ಇದ್ದೆ. ಫಸ್ಟಿಗೆ ನಾನು ಇದನ್ನೇ ಬರಿತಾ ಇದ್ದಿದ್ದು. ಅದಾದಮೇಲೆ ಇವಾಗ ಅಂದರೆ ಡೈಲಿ ನಾನು ಇದನ್ನು ಬೆಳಿಗ್ಗೆನೂ ಬರಿತಾ ಇದ್ದೆ. ನಾನು ಬೆಳಿಗ್ಗೆ ಆಗಿಲ್ಲ ಅಂದರೆ ಸಾಯಂಕಾಲ ಒಂದು ದೇವ್ರ ದೀಪ ಹಾಕಿ ಆಮೇಲೆ ಬರಿತಾ ಇದ್ದೆ. ಈ ಥರ ಎಲ್ಲ ಬರೆಕೊಂಡು ನಾನು ಇದು ಮಾಡ್ತಾಯಿದ್ದೆ. ಇದೂ ತುಂಬ ಒಳ್ಳೆಯದು. ನೀವು ಕೂಡ ಫ್ರೀ ಇರೋ ಟೈಮಲ್ಲಿ ಬೆಳಿಗ್ಗೆ ಅಟ್ಲೀಸ್ಟ್ ಒಂದು ½ an hour ಫ್ರೀ ಮಾಡಿಕೊಂಡು ಒಂದು ಪೇಜ್ ನಿಮ್ಮ ಹತ್ರ ಎಷ್ಟಾಗುತ್ತೆ, ಈ 1 ಲೈನ್ ಆದರೂ ಒಂದು ಸ್ವಲ್ಪ ಬರೀ ಶ್ರೀರಾಮ್ ಅಂತ ಬರೆಯೋದೂ ಒಳ್ಳೆಯದು. ಈ ರಾಯರದು ಇದನ್ನು ನಾಮಲೇಖ ಬರೆಯೋದೂ ಒಳ್ಳೆಯದು. ದಯವಿಟ್ಟು ಇದನ್ನು ಮಾಡಿ, ರಿಸಲ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಕಷ್ಟಗಳು ಏನೇ ಇರ್ಬೋದು ಅಷ್ಟು ಸಾಲ್ವ್ ಆಗುತ್ತೆ ಅಂತ ಹೇಳಲ್ಲ. ಸದ್ಯಕ್ಕೆ ನಿಮ್ಗೆ ಏನು ಕಷ್ಟ ಇರ್ತಲ್ಲ, ಇವಾಗ ನನಗೇನೋ ಪ್ರಾಬ್ಲಮ್ ಇದೆ, ನನಗೆ ಎಮರ್ಜೆನ್ಸಿ ಏನು ಮಾಡೋದು ಥಿಂಕ್ ಮಾಡ್ತಾ ಇದ್ದಾಗ ಇದನ್ನು ನೀವು ಬರೀತಾ ಇರೋದೇ ಆದರೆ ಸಡನ್ಲಿ ಅದು ಗೊತ್ತಿಲ್ಲ, ನನಗೆ ಒಂದು 3-4 ಟೈಮ್ಸ್ ಆಗಿರೋದನ್ನ ನಾನು ಹೇಳ್ತೇನೆ. ಸಡನ್ಲಿ ಅದು ಏನೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಗಾಗಿರೋ ಅನುಭವ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ರಾಘವೇಂದ್ರಾಯ ನಮಃ. ಈ ಥರ ಬರ್ತೀನಿ. ನಾನು ಇಷ್ಟು ಬರ್ತೆ ಇವಾಗ. ನಾನು 1 ಪೇಜಿಗೆ ಬರ್ತೆ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಇವಾಗ ನಾನು ಬರಿತಾ ಇದ್ದೀನಿ ಶ್ರೀರಾಮ್ ಅಂತ. ಶ್ರೀರಾಮ್ 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 ನೋಡಿ, ಬರ್ಬೋದು ನಾನು ಬರೀರಿ ಅಂತ ಕೇಳ್ತೀನಿ. ಎಷ್ಟಾದರೂ ಬರಿಬೋದು, 1 ಪೇಜ್ ಆದರೂ ಬರಿಬೋದು, 2 ಪೇಜ್ ಆದರೂ ಬರಿಬೋದು, ನಿಮ್ಮ ಅನುಕೂಲ. ನೀವು ಎಷ್ಟು ಬೇಕಾದರೂ ಬರಿಬೋದು. ನಾನಿಲ್ಲಿ ಶ್ರೀರಾಮ್ ಅಂತ 1 ಪೇಜ್ ಬರಿತೀನಿ. ರಾಯದ್ದು ನಾನು ಅದೇ 1 ಪೇಜ್ ಬರೆದಿದ್ದೀನಿ. ನನಗೆ ಆಮೇಲೆ ಸಾಯಂಕಾಲ ಮತ್ತೆ ದೀಪ ಹಚ್ಚಿದ್ಮೇಲೆ ಮತ್ತೆ ಬರಿತೀನಿ. ನನಗೆ ಬರಿಬೇಕು ಅನಿಸ್ದಾಗ ನಾನು ಬರಿತಾನೆ ಇರ್ತೀನಿ. ಓಕೆ, ಆದರೆ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಬರೆಯೋಕ್ಕೆ ಹೋಗ್ಬೋದು. ನಾನ್ ವೆಜ್ ತಿನ್ನೋದೇ ಬರೀರಿ ಅಂತ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ
ನಾನು ಇಲ್ಲಿ ಬರೆದಿದ್ದೀನಿ ಇವಾಗ. ಓಕೆ, ನಿಮ್ಮ ಅನುಕೂಲ, ನೀವು 1 ಪೇಜ್ ಆದರೂ ಬರಿಬೋದು, 2 ಪೇಜ್ ಆದರೂ ಬರೀರಿ, ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ನೀವು ಬರೀರಿ. ಓಕೆ, ನಿಮ್ಗೆ ಸಾಕು ಅನಿಸೋವರೆಗೂ ನೀವು ಬರಿತಾನೇ ಇರಿ, ಏನು ಬೇಜಾರಿಲ್ಲ. ಬಟ್ ಅದೇ ನಿಮ್ಮ ಅನುಕೂಲ ಅದು. ಓಕೆನಾ, ನಾನು 1 ಪೇಜ್ ಬರೆದಿದ್ದೀನಿ ಶ್ರೀರಾಮ್ ಅಂತ, 1 ಪೇಜ್ ಶ್ರೀ ಗುರು ರಾಘವೇಂದ್ರ ಅಂತ ಬರ್ತಿದ್ದೀನಿ. ಅದೇನಂದರೆ ನನಗೆ ಇವತ್ತು ನನಗೆ ಬರಿಬೇಕು ಅನ್ಸೋದು, ನಾನು ಸಾಯಂಕಾಲ ಮತ್ತೆ ದೀಪ ಹಚ್ಚಿದಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಇವಾಗ ಮತ್ತೆ ಬರಿಬೇಕು ಅಂತ ಅನ್ಸೋದು ಮತ್ತೆ ಬರಿತೀನಿ. ಓಕೆ, ಬಟ್ ಏನಂದರೆ ನಾನ್ ವೆಜ್ ಎಲ್ಲ ತಿಂದು ಬರೆಯೋಕ್ಕೆ ಹೋಗಬೇಡಿ. ನಾನ್ ವೆಜ್ ತಿಂತೀರಾ ಅಂದರೆ ಬೆಳಿಗ್ಗೆನೇ ಬರೆದು ಮುಗಿಸಿ ಆಮೇಲೆ ನೀವು ತಿನ್ಬೋದು. ಯಾಕಂದರೆ ಬೆಳಿಗ್ಗೆನೇ ಬರೀರಿ. ಶ್ರೀರಾಮ್ ಅಂತ ನಾನು ಬರೆಯುವಾಗಲೂ ಅಷ್ಟೇ, ನಾನ್ ವೆಜ್ ತಿಂತೀನಿ ಅಂದರೆ ಸ್ನಾನ ಮಾಡಿ ಬಂದು ನಾನು ಬೆಳಿಗ್ಗೆನೇ ಬರೆದುಬಿಟ್ಟಿರ್ತೀನಿ. ಬೆಳಗ್ಗೆನೇ ಬರೆದು ನಾನು ಇಟ್ಬಿಟ್ಟಿರ್ತೀನಿ. ಸಾಯಂಕಾಲ ಮತ್ತೆ ನಾನು ಟಚ್ ಮಾಡಲ್ಲ. ಏನಿದ್ರು ನಾನು ನಾನ್ ವೆಜ್ ತಿಂದು ಆಗಿ ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನಾನು ಮತ್ತೆ ಬರೆಯೋದು. ಓಕೆ, ನಾನ್ ವೆಜ್ ತಿಂದು ಬರೆಯೋಕ್ಕೆ ಹೋಗಬೇಡಿ. ತಿನ್ನೋಕ್ಕೆ ಮುಂಚೆ ನೀವು ಬರೆದಿಟ್ಟು ಓಕೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಎಲ್ರಿಗೂ ಇದು ಇಷ್ಟ ಆಗುತ್ತೆ ಅನ್ಕೋತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.